ದಾವಣಗೆರೆ ಜಿಲ್ಲೆಯ ಜಗಳೂರು ತಾಲೂಕಿನ ದೋಣೆಹಳ್ಳಿ ಸಮೀಪದ ಜಮೀನಿನಲ್ಲಿ ಬಿಜೆಪಿಯ ಬರ ಅಧ್ಯಯನದ ತಂಡ ಪರಿಶೀಲನೆ ನಡೆಸಿತು. ಇದೇ ವೇಳೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಭೇಟಿ ನೀಡಿ ರೈತರ ಜಮೀನಿನಲ್ಲಿ ಮೆಕ್ಕೆಜೋಳ, ಹತ್ತಿ ಬೆಳೆ ವೀಕ್ಷಣೆ ಮಾಡಿದರು. ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರೈತ ಪರ ಸರ್ಕಾರ ಎನ್ನುವ ರಾಜ್ಯ ಸರ್ಕಾರ ಹಳ್ಳಿಗೆ ಆಗಮಿಸಿ ರೈತರ ಬೆಳೆ ವೀಕ್ಷಿಸಿ ಬೆಳೆ ನಷ್ಟ ಸಮಗ್ರ ವರದಿಯೊಂದಿಗೆ ಕೇಂದ್ರಕ್ಕೆ ಸರ್ವಪಕ್ಷ ನಿಯೋಗ ಕರೆದೊಯ್ಯಬೇಕಿದೆ. ಬೆಳೆ ವಿಮೆ, ಬರ ಪರಿಹಾರ ಸಿಕ್ಕಿಲ್ಲ ಎಂಬ ರೈತರು ನಮ್ಮ ಬಳಿ ಅಳಲು ತೋಡಿಕೊಂಡಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ದೇವಸ್ಥಾನಗಳಿಗೆ ಟೆಂಪಲ್ ರನ್ ಬಿಡಬೇಕು. ರಾಜ್ಯದಲ್ಲಿ ರೈತರ ಆತ್ಮಹತ್ಯೆ ಪ್ರಕರಣಗಳ ಸಂಖ್ಯೆ ದೇಶಕ್ಕೆ 2ನೇ ಸ್ಥಾನದಲ್ಲಿದೆ. ಇದನ್ನು ಮನಗೊಂಡು ಉಳಿದ 1.5 ವರ್ಷದಲ್ಲಿ ರೈತ ಪರ ಜನಪರ ಕಾಳಜಿ ಹೊಂದಿರಬೇಕಿದೆ. ಕೇಂದ್ರದಿಂದ ಬರುವ SDRF ಹಣವನ್ನು ತಂದು ರಾಜ್ಯದಲ್ಲಿ ಬರ ನಿರ್ವಹಣೆ ಮಾಡಬೇಕು ಎಂದು ಒತ್ತಾಯಿಸಿದರು. ಇನ್ನು ಕುಡಿಯುವ ನೀರು ಪೂರೈಕೆಗೆ ರಾಜ್ಯ ಸರ್ಕಾರ ಪ್ರತಿ ತಾಲೂಕಿಗೆ 50 ಕೋಟಿ ರೂಪಾಯಿ ಬಿಡುಗಡೆ ಮಾಡಿದೆ. ಸಮರ್ಪಕ ಕುಡಿಯುವ ನೀರು ಪೂರೈಕೆ ಮಾಡಬೇಕು. ಭದ್ರಾ ಮೇಲ್ದಂಡೆ ಯೋಜನೆ ಅನುದಾನ ನೀಡುವಲ್ಲಿ ಕೇಂದ್ರ ಸಚಿವರುಗಳು ಯಾವುದೇ ರಾಜಕಾರಣ ಮಾಡುವುದಿಲ್ಲ. ರಾಜ್ಯದ ಸಂಸದರು ಇತ್ತೀಚೆಗೆ ನಡೆದ ಅಧಿವೇಶನದಲ್ಲಿ ಚಕಾರ ಎತ್ತಲಿಲ್ಲ ಎಂದರು. ಜಂಗನಹಳ್ಳಿ ನಮ್ಮೆಲ್ಲ ನಾಯಕರ ಜೊತೆ ಹತ್ತಿ ಗಿಡ, ಜೋಳ ಬೆಳೆದಿರೋ ಭಾಗದಲ್ಲಿ ಬಂದಿದ್ರಿ. ಇದೆಲ್ಲ ಹತ್ತಿ ಗಿಡ ಸುಮಾರು 4 ರಿಂದ 5 ಅಡಿ ಎತ್ತರವಾಗಿ ಬೆಳಿಬೇಕಾಯ್ತು. ಇನ್ನು 1 ಅಡಿಯಲ್ಲೇ ಇದೆ. ಅಂದ್ರೆ ಇನ್ನು ಮಳೆ ಬಂದ್ರೂ ಕೂಡ ಇದು ಏನು ಉಪಯೋಗ ಆಗದೆ ಇರತಕ್ಕಂಥ ಪರಿಸ್ಥಿತಿ. ಎಕರೆಗೆ ಸುಮಾರು 30 ರಿಂದ 40 ಸಾವಿರ ರೂಪಾಯಿ ಖರ್ಚು ಮಾಡಿದ್ದಾರೆ. ಬಿತ್ತನೆ ಬೀಜನೇ 1 kgಗೆ 3 ಸಾವಿರ ರೂಪಾಯಿ ಬಿತ್ತನೆ ಬೀಜ. ಗೊಬ್ಬರ ಇದೆಲ್ಲ ಸೇರಿಸಿದ್ರೆ 30 ರಿಂದ 40 ಸಾವಿರ ರೂಪಾಯಿ ಖರ್ಚು ಬಂದಿದೆ. ಇಲ್ಲಿ ಎಲ್ಲ ಹಾಳಾಗೋಗಿದೆ. ಇನ್ನು ಮಳೆ ಬರಲಿ ಬರದೇ ಹೋಗಲಿ ಇದು ಏನು ಉಪಯೋಗ ಆಗಲ್ಲ. ರಾಜ್ಯ ಸರ್ಕಾರ ಕ್ಯಾಬಿನೆಟ್ ರಚನೆ ಮಾಡೋದನ್ನ ಬಿಟ್ಟು ಅಷ್ಟು ಹಳ್ಳಿಗಳ ಕಡೆ ಬಂದು ಹಳ್ಳಿ ರೈತರ ಸಮಸ್ಯೆ ಏನಾಗಿದೆ, ಅವ್ರು ಈಗಾಗಲೇ ಕರ್ನಾಟಕದಲ್ಲಿ ಆತ್ಮಹತ್ಯೆ ಸಂಖ್ಯೆ ಜಾಸ್ತಿ ಆಗಿದೆ. ದೇಶದಲ್ಲೇ 2ನೇ ಸ್ಥಾನದಲ್ಲಿ ಹೋಗ್ತದೆ. ಈಗ ರೈತರ ಪರವಾಗಿದ್ದೀನಿ ಅಂತ ಹೇಳಿದ್ರೆ ಇರೋದು ನೀವು 1.5 ವರ್ಷ ಅಷ್ಟೇ ಸರ್ಕಾರ. ನೀವು ಆಮೇಲೆ ನಿಮ್ಮನ್ನ ಮನೆ ಓಡಿಸ್ತಾರೆ. ಓಡಿಸೋಕೆ ಮುಂಚೆನೆ ಇಲ್ಲಿ ಬಂದು ರೈತರ ಸಮಸ್ಯೆಯನ್ನು ಕೇಳಿ ಅವ್ರಿಗೆ ಪರಿಹಾರ ಕೊಟ್ಟು ಒಂದು ಕೇಂದ್ರಕ್ಕೆ ನಿಯೋಗ ತೆಗೆದುಕೊಂಡು ಹೋಗಿ ಕೇಂದ್ರದಿಂದ ಏನು NDRF ಹಣ ಬರಬೇಕು ಅದನ್ನ ಪಡೆಯುವಂತ ಕೆಲಸ ಮಾಡುತ್ತೆ. ಕಾಲಹರಣ ಮಾಡ್ತಾ ಇದೆ. ಬರೀ ಕ್ಯಾಬಿನೆಟ್ ರಚನೆಯಿಂದನೇ ಕಳೆದ 15 ದಿನದಲ್ಲಿ ಅದನ್ನೇ ರಾಗ ಆಡ್ಕೊಂಡು ಅಲ್ಲೇ ಇದ್ದಾರೆ. ಮತ್ತೆ ಕೂಡಲೇ ಅವರಿಗೆ ಎಲ್ಲ ಹಳ್ಳಿಗಳಿಗೂ ಕುಡಿಯುವ ನೀರು ಸಮಸ್ಯೆಯನ್ನು ಬಗೆಹರಿಸೋಕ್ಕೆ ಪ್ರತಿ ತಾಲೂಕು 50 ಕೋಟಿ ರೂಪಾಯಿ ಅನುದಾನವನ್ನು ಬಿಡುಗಡೆ ಮಾಡಿ, ಮತ್ತೆ ಈ ಬರದಲ್ಲಿ ಸಿಕ್ಕಾಕೊಂಡಿರುವಂಥ ರೈತರಿಗೆ ಇಡೀ ರಾಜ್ಯದಲ್ಲಿ 10,000 ಕೋಟಿ ಬಿಡುಗಡೆ ಮಾಡಿ ಅವ್ರಿಗೆ ಇಮಿಡಿಯೇಟ್ ಆಗಿ ಅವ್ರಿಗೆ ಪರಿಹಾರ ಸಿಗೋ ರೀತಿ ಮಾಡಬೇಕು. ಈ ಆಗ್ರಹವನ್ನು ನಾವು ಮಾಡ್ತಾ ಇದ್ದೀವಿ. ಇವತ್ತು ಇಡೀ ರಾಜ್ಯದಲ್ಲಿ ನಮ್ಮ BJPಯ ನಮ್ಮೆಲ್ಲ ಪ್ರಮುಖ ನಾಯಕರು ಕೂಡ ಪ್ರವಾಸ ಮಾಡ್ತಾ ಇದ್ದಾರೆ. ಸರ್ಕಾರಕ್ಕೆ ಇಷ್ಟ ಕೆಟ್ಟ ಸರ್ಕಾರನೇ ಯಾವತ್ತೂ ನೋಡಿಲ್ಲ. ನಾವಿದ್ದಾಗ ಬರ ಬಂದರೆ ಇಮಿಡಿಯೇಟ್ 1 ತಿಂಗಳಲ್ಲಿ ಬರ ಬಂದು 1ನೇ ತಿಂಗಳಲ್ಲಿ ಪರಿಹಾರವನ್ನು ಡಬಲ್ ಕೊಟ್ಟಿದ್ದೆ. ನಾನು ರೆವಿನ್ಯೂ ಮಿನಿಸ್ಟರ್ ಆಗಿದ್ದೆ. 4 ವರ್ಷನೂ ಕೂಡ ಡಬಲ್ ಹಣ ಕೊಟ್ಟಿದ್ದೆ ಬರ ಬರಲಿ. ಆದರೆ ಈ ಸರ್ಕಾರ ಇನ್ನು ಘೋಷಣೆ ಮಾಡೋಕ್ಕೆ ಹಿಂದೆ ಮುಂದೆ ಸೋರ್ತಾ ಇದೆ. ಹೇಳಿದ್ರೆ ಕೇಂದ್ರ ಸರ್ಕಾರ ಹಣ ಕೊಡ್ತಾರೆ. ಕೇಂದ್ರ ಸರ್ಕಾರ ಹಣ ಕೊಡಬೇಕಾದ್ರೆ ಜಿಲ್ಲಾಧಿಕಾರಿಗಳು ವರದಿ ಕೊಡಬೇಕಲ್ಲ ರಾಜ್ಯಕ್ಕೆ. ಅದನ್ನು ಚೀಫ್ ಸೆಕ್ರೆಟರಿ ಕೇಂದ್ರಕ್ಕೆ ತಗೊಂಡೋಗಿ ವರದಿಯನ್ನು ಮಣ್ಣೆ ಏನು ಮಾಡಿದೆ. ಇವತ್ತು ಬರೀ ಕೇಂದ್ರದ ಕಡೆ ಮುಖ ಮಾಡಿಕೊಂಡು ಕ್ಯಾಬಿನೆಟ್ ರಚನೆಯಲ್ಲಿ ಕಾಲಹರಣ ಮಾಡ್ತಾ ಇದ್ದೀರಾ. ಇದು ರೈತರ ಒಂದು ಬಾಳಿಗೆ ಕೊಳ್ಳಿ ಇಟ್ಟಂಗೆ ನೀವು ಕೆಲಸ ಮಾಡ್ತಾ ಇದ್ದೀರಾ. ರೈತರು ಯಾವುದೇ ಕಾರಣಕ್ಕೂ ವಿಷಯದಲ್ಲ. ಜನ ಇವತ್ತಿಗೂ ನಾನು ಹೋದ ಕಡೆ ಎಲ್ಲ ಮಾಡ್ಕೊತಾರೆ. ನೀವಿದ್ದಾಗ ನಮಗೆ ಇನ್ಶೂರೆನ್ಸ್ ಹಣನೂ ಬೇಗ ಬರ್ತಾ ಇತ್ತು, ಬರ ಪರಿಹಾರ ಹಣನೂ ಇಮಿಡಿಯೇಟ್ ಆಗಿ ಬರ್ತಾ ಇತ್ತು. ಇವ್ರು ಬಂದ ಮೇಲೆ ಏನು ಸಿಗ್ತಾ ಇಲ್ಲ ಅಂತೇಳಿ ರೈತರೇ ಹೇಳ್ತಾ ಇದ್ದಾರೆ. ಅದರಿಂದ ನಾನು ಬದುಕಿದೆ ಅಂದರೆ ಈ ಸರ್ಕಾರ ಬದುಕಿದೆ ಅಂತ ಹೇಳಿದ್ರೆ ಇಮಿಡಿಯೇಟ್ ಆಗಿ ರೈತರ ಜೊತೆ ಬಂದು ಮಾತಾಡಿ ಅವ್ರಿಗೆ ಪರಿಹಾರ ಕೊಡುವಂಥದ್ದು, ಬರ ಘೋಷಣೆ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಓಕೆ.
ಈತ ಪಟ್ಟಣದ ಅಂಬೇಡ್ಕರ್ ವೃತ್ತದಲ್ಲಿ ರೈತ ಸಂಘ, ಹಸಿರು ಸೇನೆ, ವಾಸುದೇವ ಮೇಟೇವು ಬಣದ ವತಿಯಿಂದ ಬರಪೀಡಿತ ತಾಲೂಕು ಘೋಷಿಸುವಂತೆ ಆಗ್ರಹಿಸಿ ತಾಲೂಕಾಧ್ಯಕ್ಷ ಕುಮಾರ್ ನೇತೃತ್ವದಲ್ಲಿ ಮನವಿ ಸಲ್ಲಿಸಲಾಯಿತು. ಮತ್ತೊಂದೆಡೆ ಭದ್ರಾ ಮೇಲ್ದಂಡೆ ಯೋಜನೆ ಕಾಮಗಾರಿ ಪೂರ್ಣಗೊಳಿಸುವಂತೆ ಆಗ್ರಹಿಸಿ ನೀರಾವರಿ ಸಮಿತಿ ಹೋರಾಟಗಾರ ತಿಪ್ಪೇಸ್ವಾಮಿ ಅವರಿಂದ ಮನವಿ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಬರ ನಿರ್ವಹಣೆ ಜಿಲ್ಲಾ ಉಸ್ತುವಾರಿ ಹಾಗೂ ಶಾಸಕ ಭೈರತಿ ಬಸವರಾಜ್, ಶಾಸಕರಾದ ಕೃಷ್ಣ ನಾಯಕ್, ಡಾಕ್ಟರ್ ಚಂದ್ರು ಲಮ್ಮಾಣಿ, ಬಿಪಿ ಹರೀಶ್, ಮಾಜಿ ಶಾಸಕರಾದ ಎಸ್ವಿ ರಾಮಚಂದ್ರಪ್ಪ, ಎಚ್ಪಿ ರಾಜೇಶ್, ವಿಧಾನ ಪರಿಷತ್ ಸದಸ್ಯ ಕೆಎಸ್ ನವೀನ್ ಕುಮಾರ್, ಬಿಜೆಪಿ ಮಂಡಲದ ಅಧ್ಯಕ್ಷ ಎಎಂ ಮರುಳಾರಾಧ್ಯ, ಮಾಜಿ ಅಧ್ಯಕ್ಷ ಪಲ್ಲಗಟ್ಟೆ ಮಹೇಶ್, ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯ ಎಸ್ಕೆ ಮಂಜುನಾಥ್ ಸೇರಿದಂತೆ ಬಿಜೆಪಿ ಮುಖಂಡರು, ಕಾರ್ಯಕರ್ತರು ಮತ್ತಿತರರಿದ್ದರು.